ಅಮ್ಮ ಅನೈತಿಕ ಸಂಬಂಧ, ಮಗ ಇಟ್ಟೇ ಬಿಟ್ಟ ಸಾವಿನ ಮುಹೂರ್ತ. ಹೆತ್ತ ತಾಯಿ ಪರಪುರುಷನ ಸಂಘಕ್ಕೆ ಬಿದ್ದಿದ್ದಾಳೆ ಅನ್ನುವ ಕೋಪದಲ್ಲಿ ಮಗನೊಬ್ಬ ಅಮ್ಮನನ್ನೇ ಭೀಕರವಾಗಿ ಕೊಲೆ ಮಾಡಿ ತೋಟದಲ್ಲಿ ಶವವನ್ನ ಸುಟ್ಟು ಹಾಕಿರುವ ಘಟನೆ ಮೈಸೂರು ತಾಲೂಕಿನ ಮಾದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಣ್ಣೆದುರೇ ಬೇರೆಯವನ ಬೈಕ್ ಹತ್ತಿದ್ದೇ ತಪ್ಪಾಯಿತು. ಮಾದಹಳ್ಳಿ ಗ್ರಾಮದ ಸುಧಾ 48 ವರ್ಷ ಕೊಲೆಯಾದ ದುರ್ದೈವಿ ಆಗಿದ್ದು, ಶಿವರುದ್ರಪ್ಪ ಎಸ್ 34 ಕೊಲೆಗೈದಿರುವಂತಹ ಪಾಪಿಯಾಗಿದ್ದಾನೆ. ಸುಧಾ ಅವರು ಬೇರೊಬ್ಬ ವ್ಯಕ್ತಿಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ರು ಎನ್ನಲಾಗಿದ್ದು, ಈ ವಿಷಯವಾಗಿ ಮಗ ಶಿವರುದ್ರಪ್ಪ ಹಲವು ಬಾರಿ ಬುದ್ಧಿಮಾತು ಹೇಳಿದ್ದ ಎನ್ನಲಾಗಿದೆ. ಭಾನುವಾರ ಬೆಳಗ್ಗೆ ತಾಯಿ ಸುಧಾ ಅವರು ಬೇರೊಬ್ಬನ ಬೈಕ್ನಲ್ಲಿ ತೆರಳುತ್ತಾ ಇದ್ದನ್ನ ಮಗ ಕಣ್ಣಾರೆ ಕಂಡಿದ್ದಾನೆ. ಇದರಿಂದ ಆಕ್ರೋಶಗೊಂಡ ಶಿವರುದ್ರಪ್ಪ ಮನೆಗೆ ಬಂದ ತಾಯಿಯ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾನೆ. ಮಗನ ಭೀಕರ ಹಲ್ಲೆಯಿಂದ ತಾಯಿ ಸುಧಾ ತೀವ್ರವಾಗಿ ಗಾಯಗೊಂಡಿದ್ರು. ಇದನ್ನು ಗಮನಿಸಿದ ಸಂಬಂಧಿಕರು ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಮುಂದಾದ್ರು. ಆದರೆ ಅಡ್ಡ ಬಂದ ಮಗ ಶಿವರುದ್ರಪ್ಪ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ತಾಯಿಯನ್ನ ಕರ್ಕೊಂಡು ಹೋಗಿದ್ದಾನೆ. ಆದರೆ ಆಸ್ಪತ್ರೆಗೆ ಕರೆದೊಯ್ಯುವ ಬದಲು ದಾರಿಯ ಮಧ್ಯೆ ತಾಯಿಯ ಮೇಲೆ ಮತ್ತೆ ಹಲ್ಲೆ ನಡೆಸಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಈತನ ಕೋಪ ತಾಯಿಯ ತಲೆ ಮೇಲೆ ಭಾರಿ ಗಾತ್ರದ ಕಲ್ಲು ಎತ್ತಾಕಿ ಸ್ಥಳದಲ್ಲೇ ಕ್ರೂರವಾಗಿ ಹತ್ಯೆಯನ್ನು ಮಾಡಿದ್ದಾನೆ.